ಮುದ್ದೇಬಿಹಾಳ ತಾಲೂಕಿನ ಇಣಚಗಲ್ ಗ್ರಾಮದ ಕಲ್ಲಿನ ಕೆತ್ತನೆ ಕಲೆ ಇಂದು ನಾಡಿನಾದ್ಯಂತ ಮನೆಮಾತಾಗಿದೆ. ಭೈರವಾಡಗಿ ಕುಟುಂಬದವರು ಸಿದ್ಧಪಡಿಸಿದ ನೂತನ ರಥದ ಗಾಲಿಗಳು ಈಗ ಜಟ್ಟಗಿ ಗ್ರಾಮದ ಶ್ರೀ ಬೆಳ್ಳೇಶ್ವರ ದೇವಸ್ಥಾನಕ್ಕೆ ಸೇರ್ಪಡೆಗೊಳ್ಳುತ್ತಿವೆ. ಈ ರಥದ ಗಾಲಿಗಳನ್ನು ನಾವು ತಯಾರು ಮಾಡಿದ್ವಿ. ಇದನ್ನ ವಿಜೃಂಭಣೆಯಿಂದ ತಮ್ಮ ಗ್ರಾಮಕ್ಕೆ ಒಯ್ಯಕತ್ತಾರ. ಇದು ಬಹಳ ಹೆಮ್ಮೆಯ ವಿಷಯ. ಹೀಗಾಗಿ ನಾನು ಇವ್ರದ್ದು ಕಳೆದ 3-4 ತಿಂಗಳಿಂದ ನಾನು ಆರ್ಡರ್ ಹಿಡಿದಿದ್ದೆ. ಇದು 1.5 ತಿಂಗಳಿಂದ ನಾನು ಸತತವಾಗಿ ಪ್ರಯತ್ನ ಮಾಡಿ 4 ಗಾಲಿಗಳನ್ನು ಇದು ಪೂರ್ಣಗೊಳಿಸಿ ಅವ್ರ ಗ್ರಾಮಕ್ಕೆ ಇಂದು ಕಳಿಸ್ಬೇಕಂತ ನಿರ್ಧರಿಸಿ ಜಟ್ಟಗಿ ಗ್ರಾಮದ ಬೆಳ್ಳೇಶ್ವರ ದೇವಸ್ಥಾನದ ನೂತನ ರಥಕ್ಕಾಗಿ ಭೈರವಾಡಗಿ ಅವರು ಅತ್ಯಂತ ನೈಪುಣ್ಯತೆಯಿಂದ ರಥದ ಗಾಲಿಗಳನ್ನು ತಯಾರಿಸಿದ್ದಾರೆ. ಈ ಕುರಿತು ಮಾತನಾಡಿದ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಬಿ.ಕೆ. ಬಿರಾದಾರ ಅವರು ನೂತನ ರಥಕ್ಕೆ ಈ ಗಾಲಿಗಳನ್ನು ಕೊಂಡೊಯ್ಯುವ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದರು. ಇದೇ ತೇರ ಈಗಾಗಲೇ ನಾವು ಮಾಡಾಕ ನಮ್ಮಲ್ಲೇ ಮಾಡ್ಸಾಕತ್ತೀವಿ. ಅಲ್ಲೇ ಊರಾಗ ಇವರ ಸಾಗುವಳಿಲಿಂದ ಮಾಡ್ಸಾಕತ್ತೀವಿ. ದಂಡಲಿಂದ ತಂದಂತ ಕಟ್ಟಿಗೆ 56 ಲಕ್ಷ ರೂಪಾಯಿ ಬರೀ ಕಟ್ಟಿಗೆ ಮುಟ್ಟೈತಿ. ಹಿಂಗಾಗಿ ತಗೊಂಬಂದು ಇಡೀ ಊರ್ ಮಂದಿ 35 ಫೂಟ್ ತೇರ್ 35 ಫೂಟ್ ಎತ್ತರ ಮತ್ತು ಮೇಲೆ ಇಡೀ ಸಾಗುವಳಿ ಕಟ್ಟಿಗೆನ ಇಡೀ ಊರು ಬಹಳ ಸಹಕಾರ ಕೊಟ್ಟಂತ ಜಾಗಲ್ಲ. ನಮ್ಮ ಹನುಮಂತವ್ರು ಇದ್ರೆ ಏನಾದ್ರು ಮಾಡ್ತೇನ್ರಿ ಗಾಲಿ ಅಂದ ನಾವ್ ಎಲ್ಲೆಲ್ಲೂ ಹಾಕ್ಬೇಕಂತ ಮಾಡಿದ್ವು. ನಮ್ಮ ನಡಗೋಡ್ ಸಾಹೇಬರು ಇಲ್ಲಿ ಹಾಕಿದ್ರು. ಅವ್ರು ಹಾಕ್ಯಾರದ ಮೇಲೆ ನೋಡಿ ಕೇಸಿ ನಾವು ಇಲ್ಲೇ ಮಾಡಿಸಿರೋ ಬಂದೆವು. ಅವ 1-1.5 ತಿಂಗಳದಾಗ ನಮ್ ಗಾಲಿ ತಯಾರು ಮಾಡಿ ಬಹಳ ಸಹಸಂತೋಷದಿಂದ ಪಾಪ ಏನು ನಮ್ಮನ್ನ ಬರಿಗೋಲಾರ್ದಂಗೆ ಕಿರಿಕಿರಿ ಇಲ್ಲಾರ್ದಂತ ವ್ಯವಸ್ಥೆ ಮಾಡಿ ದೇವಿ ಪೂಜೆ ಮಾಡಿಸಿ ಇವತ್ತ ನಮ್ಮ ಕಲ್ಲನ್ನು ಬಹಳ ಅದ್ಭುತವಾಗಿ ಚಂದ ಮಾಡಿ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಕಿರಿಕಿರಿ ಇಲ್ಲ. 4 ಗಾಲಿ. ಸಂದರ್ಭದಲ್ಲಿ ಬಸರಕೋಡದ ಲಕ್ಕಪ್ಪ ಸೋಮನಾಳ ಮಾತನಾಡಿ, ಇಣಚಗಲ್ ಗ್ರಾಮದ ಕಲ್ಲುಗಳು ರಥದ ಗಾಲಿಗಳ ತಯಾರಿಕೆಗೆ ಅತ್ಯಂತ ಶ್ರೇಷ್ಠವಾದವುಗಳು ಎಂಬುದು ಶತಮಾನಗಳ ನಂಬಿಕೆಯಾಗಿದೆ ಎಂದು ತಿಳಿಸಿದರು. ಬಿದ್ದಾಳ ಭೂಮಿ ಮ್ಯಾಲ ಗೌತಮೇಲಗ ಶಾಪ ಕೊಟ್ಟನೋ ಆಗಿ ಬೀಳಂದು ಕಲ್ಲ. ಬಿದ್ದಾಳ ಭೂಮಿ ಮ್ಯಾಲ ರಾಮ ಲಕ್ಷ್ಮಣ ಅಲ್ಲಿಂದ ನಡೆದಿರೋ ರಾಮಿಟ್ಟನ ಕಾಲ. ಕಾಲ ಇಟ್ಟತನ ಕಲ್ಲ ಮ್ಯಾಲೆ ಕಾಲ ಇಟ್ಟ ಮ್ಯಾಲೆ ಗಂಡನ ಕೂಡಳಲ್ಲ, ತನ್ನ ಪತಿನ ಕೂಡಳಲ್ಲ, ತನ್ನ ಪತಿನ ಕೂಡಳಲ್ಲ. ನಡೆಯುವುದು ಮುಸ್ಕೀಲ, ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತೋ ಜನ ಬೆಂಬಲ. ಅದ ಇಣಚಗಲ್ಲ ಕಲ್ಲ ಹೋಗಿ ಏನಪ್ಪಾ ಅಂತಂದ್ರ ಬೆಳ್ಳೆಪ್ಪ ಮುತ್ಯಂದ ಏನಪ್ಪಾ ಅಂದ್ರ ತೇರಿನ ಗಾಲಿಗೆ ಸಂಪರ್ಕ ಆಗ್ಯದಪ್ಪ ಅಂತಂದ್ರ ಇದು ದೈವ ಇಚ್ಛೆ ಅದ, ಎಲ್ಲಾ ಭಕ್ತರ ಇಚ್ಛೆ ಅಂತ ಹೇಳಿ ನಾನು ಮಾತನ್ನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎಸ್.ಕೆ. ಹಳೇಮನಿ ಮಾತನಾಡಿ, ಜಟ್ಟಗಿ ಭಾಗದ ಭಕ್ತರು ಅದ್ದೂರಿ ಮೆರವಣಿಗೆಯ ಮೂಲಕ ಈ ಗಾಲಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಸುಮಾರು 35 ಅಡಿಗೂ ಎತ್ತರವಿರುವ ಈ ಬೃಹತ್ ರಥಕ್ಕೆ ಇಣಚಗಲ್ ಗಾಲಿಗಳು ಭದ್ರವಾದ ಸಾಥ್ ನೀಡಲಿವೆ ಎಂದರು. ಈ 4 ಗಾಲಿಯನ್ನು ರೆಡಿ ಮಾಡಿದ್ದಾರೆ. ಈ ಗಾಲಿಯನ್ನು ಇವತ್ತು ಬೆಳ್ಳೇಶ್ವರ ಒಂದು ದೇವಸ್ಥಾನಕ್ಕೆ ಇಣಚಗಲ್ನಿಂದ ಮುದ್ದೇಬಿಹಾಳ ಮಾರ್ಗವಾಗಿ ಅತಿ ವಿಜೃಂಭಣೆಯಿಂದ ಇಡೀ ಸುತ್ತಮುತ್ತಲಿನ ಜಟ್ಟಗಿ ಗ್ರಾಮದ, ನಮ್ಮ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಜನರು ಇಲ್ಲಿ ಸೇರಿದ್ದಾರೆ. ಇದರ ಎಲ್ಲರೂ ಕೂಡಿಕೊಂಡು ಇವತ್ತು ಮುದ್ದೇಬಿಹಾಳ ಬಜಾರ್ನಲ್ಲಿ ಇವತ್ತು ಮೆರವಣಿಗೆ ಮುಖಾಂತರ ಇವತ್ತು ಜಟ್ಟಗಿ ಗ್ರಾಮಕ್ಕೆ ಈ ಗಾಲಿ ಹೋಗ್ತಾರ. ಅದರ ಒಂದು ಶಕ್ತಿ, ಬೆಳ್ಳೇಶ್ವರ ಒಂದು ಶಕ್ತಿ ಬಹಳ ಐತಿ. ಯಾಕಂದ್ರೆ ಬೆಳ್ಳೇಶ್ವರ ಜಾತ್ರೆಗೆ ಜಟ್ಟಗಿ ಗ್ರಾಮದ ಹಿರಿಯರು ಯಾರನ್ನೂ ಒಂದು ರೂಪಾಯಿ ಕೇಳುದಿಲ್ಲ. ಯಾಕಂದ್ರ ಅವ್ರ ಊರಾಗ ಲಕ್ಷಗಟ್ಲೆ ಪಟ್ಟಿ ಹಾಕಿ ಇಂತ ಎಲ್ಲಾ ಇದಕ್ಕ ಕಾರಣೀಭೂತರಾದಂತವ್ರು ನಮ್ ಜಟ್ಟಗಿ ಗ್ರಾಮದ ಹಿರಿಯರು. ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲಿ ನಾವು ಇಂತದನ್ನ ನೋಡಿಲ್ಲ. ಇವತ್ತ ದೊಡ್ಡ ಗ್ರಾಮೀಣ ಭಾಗದ ಇಂತಹ ಅಪರೂಪದ ಕಲೆಗೆ ಮತ್ತು ಪ್ರತಿಭೆಗಳಿಗೆ ಸೂಕ್ತ ಪ್ರೋತ್ಸಾಹ ಸಿಗಬೇಕಿದೆ. ಹನುಮಂತ ಭೈರವಾಡಗಿ ಅವರ ನೇತೃತ್ವದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ಟೋನ್ ಕಟಿಂಗ್ ಕೇಂದ್ರವು ಮುದ್ದೇಬಿಹಾಳ ತಾಲ್ಲೂಕಿನ ಕೀರ್ತಿಯನ್ನು ಹರಡುತ್ತಿದೆ. ಈ ತಂಡದಲ್ಲಿ ರಾಜು ಭೈರವಾಡಗಿ, ಪ್ರವೀಣ ಢವಳಗಿ, ಶಿವು ಢವಳಗಿ, ರಾಮು ವಡ್ಡರ್, ಹಣಮಂತ ಸಿಂಧನೂರು, ಉಮೇಶ್ ಸಿಂಧನೂರು, ಆಸಿಫ್ ಇಲಕಲ್, ಸಂದೀಪ್ ನಂದಿಹಳ್ಳಿ ಮತ್ತು ರವಿ ಸಿಂಧನೂರು ಸೇರಿದಂತೆ ಹಲವು
ಒಂದ್ ರಥದ ಗಾಲಿ ಮಾಡ್ಬೇಕಪ್ಪ ಅಂದ್ರ ನಾವ್ ಒಂದ್ 4 ಮಂದಿ ಲೇಬರ್ಗಳು ಇದ್ದೀವಪ್ಪ ಅಂದ್ರ ಒಂದ್ 1.5 ತಿಂಗಳು 2 ತಿಂಗಳು ಹೋಗುತ್ತೆ. 5 ಫುಟ್ ಅಂದ್ರ 2 ತಿಂಗಳದಾಗ 2 ತಿಂಗಳದಾಗ 7 ಫುಟ್ನು ಮಾಡ್ತೇವ್ರಿ. ಈಗ ನಾ ಇಲ್ಲಿ ಬಂದಿಂದ್ರಿ ಒಂದ್ 15-16 ಸಟ್ ಆಯ್ತ್ರಿ ನಾ ಬಂದಿದ್ದೆ. ಇಲ್ಲಿ ಐನಗುಡಿ ಒಂದ್ರಿ, ಮತ್ ಈ ಗಂಜಾಳ್ರಿ, ಮತ್ತ ಸಿಂದಗಿ ತಕೊಂಡ್ ಕೊಟ್ರಿ, ಗುಲ್ಬರ್ಗಿ ಕೊಟ್ರಿ, ಜವರ್ಗಿ ರೀ, ಸುರ್ಪುರ್ ರೀ ಕೊಟ್ಟಾರಿ, ಗಂಜಾಳ ಕೊಟ್ಟಾರಿ, ಬಿಲ್ಕೇರಿ ಇಲ್ಲಿ ಬರ್ತದೆ ಬಿಲ್ಕೇರಿ, ಜಟಿಗಿರಿ ಕೊಟ್ಟಾರಿ. ರಥದ ಗಾಲಿಗಳು ಮಾತ್ರವಲ್ಲದೆ ಮಾಲಗಂಬ, ದೇವಸ್ಥಾನದ ಕೆತ್ತನೆ, ಸಂಗ್ರಾಣಿ ಕಲ್ಲು ಸೇರಿದಂತೆ ಕಲ್ಲಿನ ಯಾವುದೇ ಕಲಾತ್ಮಕ ಕೆಲಸಗಳಿಗಾಗಿ ಈ ಕುಶಲಕರ್ಮಿಗಳನ್ನು ಸಂಪರ್ಕಿಸಬಹುದಾಗಿದೆ. ಸಂಪರ್ಕ ಸಂಖ್ಯೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.